ನಮಸ್ತೆ ಸ್ನೇಹಿತರೆ, ಡಿವೈನ್ ಲೈಟ್ ಸ್ಪಿರಿಚುವಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶಿವರಾತ್ರಿಯ ಧ್ಯಾನದ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಈ ಜಗತ್ತು ನಡೀತಾ ಇರುವಂತಹ ಅನೇಕ ಅನಂತ ಶಕ್ತಿಗಳಲ್ಲಿ ಎರಡು ಶಕ್ತಿಗಳು ಬಹಳಷ್ಟು ಪ್ರಮುಖ. ಹಗಲು ರಾತ್ರಿ ಇರುವ ಹಾಗೆ ಶಿವ ಮತ್ತು ಶಕ್ತಿ ಎಂಬ ಎನರ್ಜಿಯಿಂದ ಈ ಜಗತ್ತು ನಡೆಯುತ್ತಾ ಇದೆ. ಅದೇ ರೀತಿ ಎರಡು ಶಕ್ತಿಗಳು ನಮ್ಮ ಹತ್ತಿರವೂ ಇದೆ. ಕೆಲವೊಂದು ಸಲ ನಮ್ಮ ಜೀವನ ಶೈಲಿಯಿಂದ ಒಂದು ಶಕ್ತಿ ಹೆಚ್ಚಾಗುತ್ತದೆ, ಮತ್ತೊಂದು ಶಕ್ತಿ ಕಡಿಮೆಯಾಗುತ್ತದೆ. ಆಗ ನಮಗೆ ಸಾಕಷ್ಟು ಸಮಸ್ಯೆಯಾಗುತ್ತದೆ. ಹಾಗಾಗಿ ಆ ಎರಡೂ ಶಕ್ತಿಗಳನ್ನು ಬ್ಯಾಲೆನ್ಸ್ ಮಾಡುವುದಕ್ಕಾಗಿ ಈ ಶಿವಶಕ್ತಿ ಧ್ಯಾನವಾಗಿದೆ. ಈ ಎರಡೂ ಶಕ್ತಿಗಳು ಬ್ಯಾಲೆನ್ಸ್ ಆದರೆ ನಾವು ಏನನ್ನು ಅಂದುಕೊಳ್ಳುತ್ತೇವೆ ಅಥವಾ ಯಾವುದನ್ನು ಇಚ್ಛೆ ಪಡುತ್ತೇವೆ ಅಥವಾ ಯಾವ ಯಶಸ್ಸಿಗಾಗಿ ನಾವು ಪ್ರಯತ್ನ ಮಾಡುತ್ತಾ ಇದ್ದೇವೆಯೋ ಅದನ್ನು ನಾವು ಸುಲಭವಾಗಿ ಪಡೆಯಬಹುದು. ಇದನ್ನು 21 ದಿನಗಳ ಕಾಲ ಮಾಡಬೇಕಾಗುತ್ತದೆ. ಅಂದರೆ 21 ದಿನಗಳ ಕಾಲ ಸಾಧನೆ ಮಾಡಬೇಕಾಗುತ್ತದೆ. ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ಕೈಗಳನ್ನು ನಿಮಗೆ ಬೇಕಾದ ಮುದ್ರೆಯನ್ನು ಹಿಡಿದುಕೊಳ್ಳಬಹುದು. ನಿಧಾನವಾಗಿ ಎರಡೂ ಕಣ್ಣುಗಳನ್ನು ಮುಚ್ಚಿರಿ. ನಿಧಾನವಾಗಿ ಮತ್ತು ಸುದೀರ್ಘವಾದ ಉಸಿರಾಟವನ್ನು ತೆಗೆದುಕೊಳ್ಳಿ. ಸಂಪೂರ್ಣ ನಿಮ್ಮ ಮನಸ್ಸನ್ನು ನಿಮ್ಮ ಉಸಿರಿನ ಕಡೆಗೆ ಕೇಂದ್ರೀಕರಿಸಿ. ನಿಮ್ಮ ಒಳ ಹೋಗುವ ಉಸಿರು, ನಿಮ್ಮ ಹೊರಬರುವ ಉಸಿರನ್ನು ಗಮನಿಸುತ್ತಲೇ ಇರಿ. ಈಗ 5 ಸಲ ಓಂಕಾರವನ್ನು ಹೇಳೋಣ. ಓ ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನು ಗಮನಿಸಿ. ಸಂಪೂರ್ಣ ನಿಮ್ಮ ತಲೆಯ ಭಾಗ, ನಿಮ್ಮ ಹಣೆಯ ಭಾಗ, ನಿಮ್ಮ ಕಂಠದಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ನಾಭಿಯಲ್ಲಿ, 2 ಅಂಗೈಗಳು, 2 ಅಂಗಾಲುಗಳು, ಸಂಪೂರ್ಣ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನು ಗಮನಿಸಿ. ಈಗ ನಿಧಾನವಾಗಿ ನಿಮ್ಮ ಮನಸ್ಸನ್ನು 2 ಪಾದಗಳತ್ತ ತೆಗೆದುಕೊಂಡು ಬನ್ನಿ. ನಿಮ್ಮ 2 ಕಾಲುಗಳ ಬೆರಳುಗಳನ್ನು ಸಂಪೂರ್ಣವಾಗಿ ಸಡಲಿಸಿರಿ. ಎಲ್ಲ ಬೆರಳುಗಳನ್ನು ಸಡಲಗೊಳಿಸಿ. ನಿಧಾನಕ್ಕೆ 2 ಪಾದಗಳನ್ನೂ ಸಡಿಲಗೊಳಿಸಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಧಾನಕ್ಕೆ ನಿಮ್ಮ ಮೊಣಕಾಲಿನವರೆಗೂ ಕಾಲುಗಳನ್ನು ಸಡಿಲಗೊಳಿಸುತ್ತಾ ಬನ್ನಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸಂಪೂರ್ಣ ನಿಮ್ಮ ಶರೀರ ಮೊಣಕಾಲಿನವರೆಗೂ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ಅಂದರೆ ನೀವು ಹಗುರಗೊಂಡಿದ್ದೀರಿ. ನಿಮ್ಮ 2 ಕಾಲುಗಳು ವಿಶ್ರಾಂತಿ ಸ್ಥಿತಿಯಲ್ಲಿವೆ. ಸಂಪೂರ್ಣ ಹಗುರಗೊಂಡಿದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಶರೀರದ ಸೂಕ್ಷ್ಮ ಭಾಗಗಳು ವಿಶ್ರಾಂತಿ ಸ್ಥಿತಿಯಲ್ಲಿವೆ. ನಿಮ್ಮ ಹೊಟ್ಟೆ ಭಾಗವು ಪೂರ್ಣ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ಹಾಗೆಯೇ ಮೇಲೆ ಬನ್ನಿ. ನಿಮ್ಮ ಹೃದಯವನ್ನು ವಿಶ್ರಾಂತಿ ಸ್ಥಿತಿಗೆ ತನ್ನಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಮ್ಮ ಸೊಂಟದ ಭಾಗ ವಿಶ್ರಾಂತಿ ಸ್ಥಿತಿಗೆ ತನ್ನಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಮ್ಮ ಬೆನ್ನಿನ ಭಾಗ ಹಗುರಗೊಳಿಸಿ ವಿಶ್ರಾಂತಿ ಸ್ಥಿತಿಗೆ ತನ್ನಿರಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. 2 ಭುಜಗಳನ್ನು ಸಡಿಲಗೊಳಿಸಿ.
ನಿಮ್ಮ ಎರಡೂ ಕೈಗಳನ್ನು ವಿಶ್ರಾಂತಿ ಸ್ಥಿತಿಗೆ ತನ್ನಿರಿ. ಈಗ ನಿಮ್ಮ ಗಂಟಲನ್ನು ವಿಶ್ರಾಂತಿಗೊಳಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಹಾಗೆಯೇ ನಿಮ್ಮ ಕಣ್ಣು, ಮೂಗು, ಬಾಯಿ, ನಿಮ್ಮ ಸಂಪೂರ್ಣ ಮುಖದ ಭಾಗವನ್ನು ವಿಶ್ರಾಂತಿ ಸ್ಥಿತಿಗೆ ತನ್ನಿರಿ. ನಿಮ್ಮ ತಲೆಯ ಭಾಗವನ್ನು ವಿಶ್ರಾಂತಿ ಸ್ಥಿತಿಗೆ ತನ್ನಿರಿ. ಈಗ ನಿಮ್ಮ ದೇಹ ಸಂಪೂರ್ಣವಾಗಿ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ಶರೀರದ ಯಾವುದೇ ಭಾಗದಲ್ಲಿ ಬಿಗಿತ ಬೇಡ. ನಿಮ್ಮ ಮನಸ್ಸನ್ನೂ ಕೂಡ ವಿಶ್ರಾಂತಿ ಸ್ಥಿತಿಗೆ ತಂದಿದ್ದೀರಾ. ಈಗ ನಿಮ್ಮ ದೇಹ ಸಂಪೂರ್ಣ ವಿಶ್ರಾಂತಿ ಸ್ಥಿತಿಯಲ್ಲಿದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನೀವು ಒಂದು ಸುಂದರವಾದ ಬೆಟ್ಟದ ಮೇಲೆ ಧ್ಯಾನದ ಸ್ಥಿತಿಯಲ್ಲಿ ಕುಳಿತಿದ್ದೀರಿ. ಶೂನ್ಯ ಸ್ಥಿತಿಯಲ್ಲಿದ್ದೀರಿ. ಈಗ ನಾವು ಆ ಮಹಾದೇವನನ್ನು ಹಾಗೂ ಪಾರ್ವತಿ ಮಾತಾ ಹಾಗೂ ಶಿವ ಗಣಗಳೆಲ್ಲರನ್ನು ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ಇವರೆಲ್ಲರ ಚೈತನ್ಯದೊಂದಿಗೆ ನಮ್ಮ ಚೈತನ್ಯವನ್ನು ಅನುಸಂಧಾನಗೊಳಿಸಿ ಧ್ಯಾನ ಮಾಡೋಣ ಸ್ನೇಹಿತರೆ. ಈಗ ನಾವು ಶೂನ್ಯ ಸ್ಥಿತಿಯಲ್ಲಿದ್ದೇವೆ. ಶಿವನ ಅನಂತವಾದ ಬೆಳಕು, ಅಗೋಚರವಾದ ಬೆಳಕು, ಅಪ್ರತಿಮ ಬೆಳಕು ನಿಮ್ಮ ಸಹಸ್ರಾರವನ್ನು ಪ್ರವೇಶ ಮಾಡುತ್ತಿದೆ. ಸಂಪೂರ್ಣ ನಿಮ್ಮ ಸಹಸ್ರಾರದಲ್ಲಿ ಈಗ ಬೆಳಕೇ ಬೆಳಕು ಇರುವುದನ್ನು ಗಮನಿಸಿ. ಆ ಬೆಳಕಿನ ಪ್ರಭೆಯು ಸಂಪೂರ್ಣ ನಿಮ್ಮ ಮೆದುಳಿನಲ್ಲಿ ಪ್ರವೇಶ ಮಾಡುತ್ತಿದೆ. ನಿಮ್ಮ ಒಳಗೆ ಅನಂತ ಏಕಾಗ್ರತೆ ತುಂಬಿಕೊಳ್ಳುತ್ತಿದೆ. ಅನಂತವಾದ ಶಾಂತಿಯ ಶಕ್ತಿಯು ನಿಮ್ಮ ಒಳಗೆ ತುಂಬಿಕೊಳ್ಳುತ್ತಿದೆ. ಶಕ್ತಿಯು ನಿಮ್ಮ ಒಳಗೆ ತುಂಬಿಕೊಳ್ಳುತ್ತಿದೆ. ಅಪಾರವಾದ ಬೆಳಕು ಸಂಪೂರ್ಣ ತಲೆಯ ತುಂಬಾ ತುಂಬಿಕೊಳ್ಳುತ್ತಿದೆ. ನಿಮ್ಮ ಆತ್ಮದೊಳಗೆ ಈಗ ಪರಮಾತ್ಮನ ದಿವ್ಯ ಶಕ್ತಿಯ ಪ್ರವೇಶವಾಗುತ್ತಿರುವುದನ್ನು ಗಮನಿಸಿ. ಜನ್ಮಾಂತರದ ಕತ್ತಲೆಯು ಎಲ್ಲವೂ ಸರಿದು ನೀವು ಬೆಳಕಿನಲ್ಲಿ ಬೆಳಕು ಆಗುತ್ತಿದ್ದೀರಿ. ಅನಂತ ಬೆಳಕೀಗ ನಿಧಾನಕ್ಕೆ ಸಂಪೂರ್ಣವಾಗಿ ನಿಮ್ಮ ಮುಖದಲ್ಲಿ ಆವರಿಸಿದೆ. ನಿಧಾನವಾಗಿ ಈ ಬೆಳಕೀಗ ನಿಮ್ಮ ಕಂಠವನ್ನು ಪ್ರವೇಶ ಮಾಡುತ್ತಿದೆ. ನಿಮ್ಮ ಭಾಷೆ ಈಗ ಸಂಪೂರ್ಣ ಸ್ಪಷ್ಟವಾಗುತ್ತಿದೆ. ನಿಮ್ಮ ಕಂಠದಲ್ಲಿ ಸ್ವಯಂ ಸರಸ್ವತಿ ಮಾತಾ ವಿರಾಜಮಾನವಾಗಿದ್ದಾಳೆ. ಜ್ಞಾನವಾಹಿಯು ನಿಮ್ಮ ಕಂಠದೊಳಗೆ ಪ್ರವೇಶವಾಗುತ್ತಿದೆ. ವರ್ತಮಾನ, ಭೂತ, ಭವಿಷ್ಯ ಎಲ್ಲವನ್ನೂ ಅರಿಯುವ ತ್ರಿಕಾಲಜ್ಞಾನಿ ನೀವಾಗಿದ್ದೀರಿ. ನೀವು ಆ ಮಹಾದೇವನ ದಿವ್ಯ ಸಂತಾನವಾಗಿದ್ದೀರಿ. ನಿಮ್ಮ ಒಳಗೆ ಧೈರ್ಯ ಮತ್ತು ಸಾಹಸ ತುಂಬಿಕೊಳ್ಳುತ್ತಿದೆ. ನಿಧಾನವಾಗಿ ಆ ಬೆಳಕು ಈಗ ಹೃದಯ ಪ್ರವೇಶ ಮಾಡುತ್ತಿದೆ. ಹೃದಯದ ತುಂಬೆಲ್ಲ ಬೆಳಕಿನ ಪ್ರವೇಶವನ್ನು ಗಮನಿಸಿ. ಬಿಳಿಯಾದ ಬೆಳಕಿನ ಅನಂತ ಕಿರಣ ನಿಮ್ಮ ಹೃದಯವನ್ನು ತುಂಬಿಕೊಳ್ಳುತ್ತಿದೆ. ನಿಮ್ಮ ಹೃದಯದಲ್ಲಿ ಈಗ ಪ್ರೀತಿ, ವಾತ್ಸಲ್ಯ, ಕರುಣೆ, ಮಮತೆ, ದಯೆ, ತ್ಯಾಗ, ಸೇವಾಭಾವ ಈ ಎಲ್ಲ ಮಾನವೀಯ ಮೌಲ್ಯಗಳು
ನಿಮ್ಮ ಹೃದಯ ತುಂಬಿಕೊಳ್ಳುತ್ತಿವೆ. ಅಪಾರವಾದ ಬೆಳಕು ನಿಮ್ಮ ಒಳಗೆ ಪ್ರವೇಶ ಮಾಡಿದೆ. ಸಂಪೂರ್ಣ ಶಿವನ ಬಿಳಿಯಾದ ಬೆಳಕಿನಲ್ಲಿ ನೀವು ತುಂಬಿಕೊಳ್ಳುತ್ತಿದ್ದೀರಿ. ಈಗ ಗಮನಿಸಿ, ನಿಮ್ಮ ಕಾಲಿನ ಬೆರಳಿನಿಂದ ಭೂಮಾತೆಯಿಂದ ಶಕ್ತಿಯು ನೇರಳೆ ಬಣ್ಣದ ಕಿರಣಗಳು ನಿಮ್ಮ ಬೆರಳಿನ ಮೂಲಕ ನಿಮ್ಮೊಳಗೆ ಪ್ರವೇಶ ಮಾಡುತ್ತಿದೆ. ನೇರಳೆ ಬಣ್ಣದ ಬೆಳಕೀಗ ನಿಮ್ಮ ಎರಡೂ ಪಾದಗಳನ್ನು ಪ್ರವೇಶ ಮಾಡಿದೆ. ಶಕ್ತಿಯ ಅನಂತ ಕಿರಣಗಳು ಈಗ ನಿಮ್ಮೊಳಗೆ ತುಂಬಿಕೊಳ್ಳುತ್ತಿದೆ. ನಿಧಾನಕ್ಕೆ ಆ ನೇರಳೆ ಬಣ್ಣದ ಕಿರಣಗಳು ಈಗ ಸಂಪೂರ್ಣ ನಿಮ್ಮ ಮೊಣಕಾಲಿನತ್ತ ಪ್ರವೇಶ ಮಾಡುತ್ತಿವೆ. ನಿಮಗಿರುವ ಎಲ್ಲ ಎಲುಬುಗಳ ತೊಂದರೆಯಿಂದ, ಆ ನೋವಿನಿಂದ ನೀವು ಸಂಪೂರ್ಣ ಮುಕ್ತರಾಗುತ್ತಿದ್ದೀರಿ. ಪೃಥ್ವಿ ತತ್ವದ ಅನಂತ ಶಕ್ತಿಯು ನಿಮ್ಮ ಒಳಗೆ ಪ್ರವೇಶ ಮಾಡುತ್ತಿದೆ. ನಿಧಾನಕ್ಕೆ ಆ ಬೆಳಕೀಗ ನಿಮ್ಮ ತೊಡೆಯ ಭಾಗದಲ್ಲಿ ಪ್ರವೇಶ ಮಾಡುತ್ತಿದೆ. ನೇರಳೆ ಬಣ್ಣದ ಬೆಳಕಿನ ಪ್ರವೇಶವನ್ನು ಗಮನಿಸಿ. ಸಂಪೂರ್ಣ ಎರಡೂ ಕಾಲುಗಳೀಗ ನೇರಳೆ ಬಣ್ಣದ ಪರಿವರ್ತನೆಗೊಂಡಿದೆ. ಶಕ್ತಿಯ ಅನಂತ ಬೆಳಕನ್ನು ನೀವು ಸ್ವೀಕರಿಸುತ್ತಿದ್ದೀರಿ. ಇದೀಗ ನಿಮ್ಮ ಶರೀರದ ಸೂಕ್ಷ್ಮ ಭಾಗದಲ್ಲೂ ನೇರಳೆ ಬಣ್ಣದ ಬೆಳಕೇ ಬೆಳಕು. ಗಮನಿಸಿರಿ. ನಿಧಾನಕ್ಕೆ ನೇರಳೆ ಬಣ್ಣದ ಕಿರಣಗಳೀಗ ನಿಮ್ಮ ಹೊಟ್ಟೆಯ ಭಾಗವನ್ನು ಪ್ರವೇಶ ಮಾಡುತ್ತಿದೆ. ಸಂಪೂರ್ಣ ನಿಮ್ಮ ಜಲತತ್ವ ಈಗ ನಿಮಗೆ ಸಹಾಯ ಮಾಡುತ್ತಿದೆ. ನಿಧಾನಕ್ಕೆ ಆ ಬೆಳಕು ಈಗ ನಾಭಿ ಒಳಗೆ ಪ್ರವೇಶಿಸುತ್ತಿದೆ. ನಂತರ ನಿಮ್ಮ ಸೊಂಟದ ಭಾಗವನ್ನು ನೇರಳೆ ಬಣ್ಣದ ಬೆಳಕನ್ನು ಗಮನಿಸಿ. ಹಾಗೆಯೇ ನಿಧಾನಕ್ಕೆ ಆ ಬೆಳಕು ಮೇಲೆ ಮೇಲೆ ಬರುತ್ತಿದೆ. ಇದೀಗ ನೇರಳೆ ಬಣ್ಣದ ಬೆಳಕು ನಿಮ್ಮ ಹೃದಯ ಪ್ರವೇಶ ಮಾಡಿದೆ. ತಲೆಯಿಂದ ಶಿವ, ಕಾಲಿನಿಂದ ಶಕ್ತಿ, ಶಿವ ಶಕ್ತಿಯರ ಸಂಪೂರ್ಣ ಸಮ್ಮಿಲನ ನಿಮ್ಮ ಹೃದಯದೊಳಗೆ ನಡೆಯುತ್ತಿದೆ. ನೀವು ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ಜೀವಾತ್ಮವಾಗಿದ್ದೀರಿ. ನಿಮ್ಮ ಒಳಗೆ ಶಿವ ಮತ್ತು ಶಕ್ತಿಯರ ಪ್ರವೇಶವಾಗಿದೆ. ನೀವು ಅಂದುಕೊಂಡ ಎಲ್ಲಾ ಕಾರ್ಯಗಳು ಸಫಲವಾಗುತ್ತಿವೆ. ನಿಧಾನಕ್ಕೆ ನೇರಳೆ ಬಣ್ಣದ ಬೆಳಕು ನಿಮ್ಮ ಕಂಠ ಪ್ರವೇಶ ಮಾಡುತ್ತಾ ಇದೆ. ಬಿಳಿಯಾದ ಬೆಳಕು ಈಗ ನಿಮ್ಮ ನಾಭಿಯ ಹತ್ತಿರ ಪ್ರವೇಶ ಮಾಡುತ್ತಿದೆ. ಬಿಳಿಯಾದ ಬೆಳಕೀಗ ಬೆಳಕಿನ ಅತ್ಯಂತ ಪ್ರಖರವಾದ ಶಕ್ತಿ ಈಗ ಶರೀರದ ಸೂಕ್ಷ್ಮದ ಸ್ಥಳಗಳಲ್ಲಿ ಪ್ರವೇಶ ಮಾಡುತ್ತಿದೆ. ಎರಡು ಕಾಲುಗಳಲ್ಲಿ ಬೆಳಕಿನ ಪ್ರವೇಶವನ್ನು ಗಮನಿಸಿ. ತೊಡೆಯ ಭಾಗ ಸಂಪೂರ್ಣ ಮೊಣಕಾಲಿನಲ್ಲಿ ಬಿಳಿಯಾದ ಬೆಳಕಿನ ಪ್ರವೇಶ. ಎರಡು ಪಾದಗಳಲ್ಲಿ ಬೆಳಕಿನ ಪ್ರವೇಶ ಗಮನಿಸಿ. ಸಂಪೂರ್ಣ ಬೆಳಕಿನಲ್ಲಿ ನೀವಿದ್ದೀರಿ. ಎರಡು ಕಾಲಿನ ಬೆರಳುಗಳಲ್ಲಿನ ನೇರಳೆ ಬಣ್ಣದ ಬೆಳಕು, ಬಿಳಿಯಾದ ಬೆಳಕು. ಎರಡು ಕಾಲಿನ ಬೆರಳುಗಳಲ್ಲಿನ
ನೇರಳೆ ಬಣ್ಣದ ಬೆಳಕು, ಬಿಳಿಯಾದ ಬೆಳಕು, ಶಿವ ಮತ್ತು ಶಕ್ತಿಯರ ಸಂಚಲನ ಇಡೀ ಶರೀರದಲ್ಲಿ ನಡೆಯುತ್ತಿದೆ. ಶಿವ ಮತ್ತು ಶಕ್ತಿಯರ ಸಂಚಲನ ಇಡೀ ಶರೀರದಲ್ಲಿ ನಡೆಯುತ್ತಿದೆ. ನೇರಳೆ ಬಣ್ಣದ ಬೆಳಕೀಗ ನಿಮ್ಮ ಕಂಠದಿಂದ ಎರಡೂ ಭುಜಗಳಲ್ಲಿ ಪ್ರವೇಶ ಮಾಡುತ್ತಾ ಎರಡೂ ಕೈಗಳಲ್ಲಿ ಪ್ರವೇಶ ಮಾಡುತ್ತಿದೆ. ಸಂಪೂರ್ಣ ಶರೀರದಲ್ಲಿ ಈಗ ಶಿವ ಶಕ್ತಿಯರ ಸಂಚಲನೆ ಗಮನಿಸಿ. ಅಪಾರವಾದ ಸಂಚಲನೆ ನಿಮ್ಮೊಳಗೇ ನಡೆಯುತ್ತಿದೆ. ನೇರಳೆ ಬಣ್ಣ ಬೆಳಕೀಗ ನಿಮ್ಮ ಭೃಗುಟಿ ಅಂದರೆ ಹಣೆಯ ಪ್ರವೇಶ ಮಾಡುತ್ತಿದೆ. ಹಣೆಯಿಂದ ಸಹಸ್ರಾರು, ತಲೆಯಿಂದ ಬಂದ ಶಿವ, ಕಾಲಿನಿಂದ ಬಂದ ಶಕ್ತಿ, ಅವರಿಬ್ಬರ ಸ್ವರೂಪವೇ ನೀವಾಗಿದ್ದೀರಿ. ಅಪಾರವಾದ ಅನಂತವಾದ ಶಕ್ತಿ ನಿಮ್ಮೊಳಗೇ ಇದೆ. ನೀವು ಆ ಪರಮೇಶ್ವರನ ದಿವ್ಯ ಸಂತಾನವಾಗಿದ್ದೀರಿ. ನೀವು ಸಂಪೂರ್ಣ ಆರೋಗ್ಯವಾಗಿದ್ದೀರ. ನಿಮ್ಮನ್ನು ನೀವು ಒಪ್ಪಿಕೊಳ್ಳಿ. ನಾನು ಆರೋಗ್ಯವಾಗಿದ್ದೇನೆ. ನಾನು ಸಂಪೂರ್ಣ ಆರೋಗ್ಯವಾಗಿದ್ದೇನೆ. ನಿಮ್ಮ ಸರ್ವ ಸಂಬಂಧಗಳೀಗ ಸಹಾಯ ಮತ್ತು ಸಹಕಾರ ನೀಡುತ್ತಿವೆ. ನಿಮ್ಮನ್ನು ನೀವು ಒಪ್ಪಿಕೊಳ್ಳಿ. ನನ್ನ ಸರ್ವ ಸಂಬಂಧಗಳು ಸಹಾಯ ಮಾಡುತ್ತಿವೆ. ನಿಮ್ಮ ಹತ್ತಿರ ಸರ್ವ ಸಂಪತ್ತುಗಳು ನಿಮ್ಮ ಜೊತೆಗೇ ಕಾರ್ಯ ಮಾಡುತ್ತಿವೆ. ನಿಮ್ಮನ್ನು ನೀವು ಒಪ್ಪಿಕೊಳ್ಳಿ. ನಿಮ್ಮ ಹತ್ತಿರ ಸರ್ವ ಸುಖಗಳು ಇವೆ ಎಂದು ಅಂದುಕೊಳ್ಳಿ. ಎಲ್ಲ ಕಾರ್ಯಗಳೂ ಸಫಲವಾಗುತ್ತಿವೆ. ನಿಮ್ಮನ್ನು ನೀವು ಒಪ್ಪಿಕೊಳ್ಳಿ. ನಾನು ಅಂದುಕೊಂಡ ಎಲ್ಲ ಕಾರ್ಯಗಳು ಸಫಲವಾಗುತ್ತಿವೆ. ನಾನು ಸರ್ವತೋಮುಖ ಬೆಳವಣಿಗೆ ಹೊಂದುತ್ತಿದ್ದೇನೆ. ಈ ಜೀವನ ಮತ್ತು ಜೀವ ಎರಡೂ ನೀಡಿರುವ ವಿಶ್ವಕ್ಕೆ ಧನ್ಯವಾದಗಳನ್ನು ಹೇಳಿರಿ. ನಿಮ್ಮ ಮನಸ್ಸನ್ನು ಹೃದಯದ ಹತ್ತಿರ ತೆಗೆದುಕೊಂಡು ಬನ್ನಿ. ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಿ. ಹೇ ಪರಮೇಶ್ವರ, ಹೇ ಜಗದೀಶ್ವರ, ಸರ್ವೇಶ್ವರ, ನಿನಗೆ ನನ್ನ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ನಿಮ್ಮ ಮನೆಯ ದೇವರಿಗೆ ಧನ್ಯವಾದ ಹೇಳಿ. ನಿಮ್ಮ ತಂದೆ ತಾಯಿಯರಿಗೂ ಧನ್ಯವಾದ ಹೇಳಿ. ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳಿ. ಸಂಪೂರ್ಣ ಬ್ರಹ್ಮಾಂಡಕ್ಕೆ ಧನ್ಯವಾದ ಹೇಳಿ. ನಿಮ್ಮ ಶರೀರಕ್ಕೂ ಧನ್ಯವಾದ ಹೇಳಿ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಗುರು ತತ್ವ, ಬ್ರಹ್ಮ ತತ್ವ, ಎಲ್ಲ ತತ್ವಗಳಿಗೂ ಧನ್ಯವಾದ ಹೇಳಿ. ಇಲ್ಲಿಯವರೆಗೂ ಸಹಕರಿಸಿದ ನಿಮ್ಮ ಮನಸ್ಸಿಗೂ ಮತ್ತು ನಿಮ್ಮ ದೇಹಕ್ಕೂ ಧನ್ಯವಾದ ಹೇಳಿರಿ. ನಿಧಾನವಾಗಿ ಕೈ ಬೆರಳುಗಳನ್ನು ಅಲ್ಲಾಡಿಸಿ. ನಿಮ್ಮ ಕಾಲು ಬೆರಳುಗಳನ್ನೂ ಅಲ್ಲಾಡಿಸಿ. ಧ್ಯಾನ ಸ್ಥಿತಿಯಿಂದ ದೇಹ ಸ್ಥಿತಿಗೆ ಬನ್ನಿ. 5, 4, 3, 2, 1. ನಿಮ್ಮ ಎರಡೂ ಕೈಗಳನ್ನು ಉಜ್ಜಿ ಕಣ್ಗಳ ಮೇಲೆ ಇಟ್ಟುಕೊಳ್ಳಿ. ನಿಧಾನವಾಗಿ ಎರಡೂ ಕೈಗಳನ್ನು ನೋಡುತ್ತಾ ನಿಧಾನವಾಗಿ ಕಣ್ತೆರೆಯಿರಿ. ಧನ್ಯವಾದ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ಗಂಗಾ ವಿಕೆ, ಹೋಪನೋಪನೋ ಹೀಲರ್, ಲಾ ಆಫ್ ಅಟ್ರಾಕ್ಷನ್ ಕೋಚ್, ಏಂಜಲ್ ಥೆರಪಿಸ್ಟ್, ಕ್ರಿಸ್ಟಲ್ ಹೀಲರ್, ಚಕ್ರಾಸ್ ಹೀಲರ್. ಮನುಷ್ಯನ 4 ಏರಿಯಾ ಅಂದರೆ HRCM. H ಅಂದರೆ ಹೆಲ್ತ್, R ಅಂದರೆ ರಿಲೇಷನ್ಶಿಪ್, C ಅಂದರೆ ಕೇರಿಯರ್, M ಅಂದರೆ ಮನಿ. ಈ 4 ಏರಿಯಾ ಚೆನ್ನಾಗಿದ್ದರೆ ನಮ್ಮ ಜೀವನ ತುಂಬ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ಈ 4ರಲ್ಲಿ ಒಂದೇನಾದರೂ ಪ್ರಾಬ್ಲಮ್ನಲ್ಲಿ ಇದ್ದರೆ ಆಗ ನಮ್ಮ ಜೀವನ ತುಂಬ ಅಸ್ತವ್ಯಸ್ತವಾಗ್ತದೆ.
ಆಗ ನಾವು ಇದನ್ನು ನಮ್ಮ ಹೀಲಿಂಗ್ ಪವರ್ನಿಂದ ನಾವು ಇದನ್ನು ಸರಿ ಮಾಡ್ಬೋದು. ಈ 4 ಏರಿಯಾ ಸರಿಯಾಗಿದ್ದಾಗ ನಮ್ಮ ಎನರ್ಜಿ ಹೈ ಆಗಿರುತ್ತೆ. ಆಗ ನಾವು ಪಾಸಿಟಿವ್ ಆಗಿರ್ತೀವಿ. ಆಗ ನಾವು ಏನು ಅಂದುಕೊಂಡ್ರೂ ಅದನ್ನು ಸುಲಭವಾಗಿ ನಮಗೆ ಸಿಗುತ್ತದೆ. ನಾವೇನೇ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರೂ ಅದನ್ನು ನಾವು ಸುಲಭವಾಗಿ ಪಡಿಬೋದು ಫ್ರೆಂಡ್ಸ್. ಆಗ ನಮ್ಮ ಜೀವನ ತುಂಬ ಅದ್ಭುತವಾಗಿರುತ್ತೆ. ನಮಗೆ ಯೂನಿವರ್ಸ್ ನಾವು ಏನು ಕೇಳಿದ್ರು ಎಲ್ಲ ಕೊಡೋದಕ್ಕೆ ರೆಡಿ ಆಗಿರುತ್ತೆ. ಯಾಕಂದರೆ ನಾವು ಪಾಸಿಟಿವ್ ಆಗಿರ್ತೀವಿ, ಹೈ ಎನರ್ಜಿಯಲ್ಲಿರ್ತೀವಿ. ಯೂನಿವರ್ಸ್ ನಮಗೆ ನಾವು ಕೇಳಿದ್ದೆಲ್ಲ ಕೊಡುತ್ತೆ ಫ್ರೆಂಡ್ಸ್. ಅದಕ್ಕೆ ನೀವು ಯಾರಿಗಾದರೂ ಈಗ ಹೀಲಿಂಗ್ ಅವಶ್ಯಕತೆ ಇದ್ದರೆ ಈ ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಯೂನಿವರ್ಸ್.